ಒಂದು ನಿಮಿಷನೂ ಇರೋದು ಬೇಡ. ಬಾ ಮೊದ್ಲು ಹೋಗೋಣ ಬಾ. ರೀ ಸುಮ್ಮನಿರಿ, ಯಾಕಿಗೆ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದ್ದೀರಿ ನೀವು? ಥೂ, ಹಿಂಗೆ ಆಡಿದ್ರೆ ಹೆಂಗ್ರಿ? ಹಿಂಗೆ ಸುಮ್ಮನಿರಿ ರೀ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಏನು ಆಡೋದು ಇಲ್ಲ ಬಿಡೋದು ಇಲ್ಲ. ಅವ್ರಿಗೆ ಕಿರಿ ಮಗ ಕಿರಿ ಸೊಸೆನೇ ಇಷ್ಟ. ನಾವು ಇಷ್ಟ ಇಲ್ಲ ಅಂದಮೇಲೆ ಇಲ್ಲೇನು ಕೆಲಸ ನಿಮಗೆ? ನೀನು ತಲೆಗೆಡ್ಸ್ಕೊಬೇಡ, ನೀನು ಸಾಕಾಗಿ ನನಗೆ ಗೊತ್ತು ಕಡೆ. ಸ್ವಲ್ಪ ದಿನ ನಿಮ್ಮ ತವ್ರ ಮನೆ ಇರೋದು ನೀನು. ನಾನು ಬಂದು ಕರ್ಕೊಂಡು ಹೋಗ್ತೀನಿ ನಿನ್ನ, ಸರಿನಾ? ಅಲ್ಲ ರೀ, ಏನು ಅತ್ತೇನು ಮನೆ ಬಿಟ್ಟು ಹೋಗು ಅಂತಂದ್ರೆ ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನೀವೇ ಸುಮ್ಮನೆ ಇಲ್ದವ ಸೀನೆನ ಕ್ರಿಯೇಟ್ ಮಾಡ್ತಾ ಕುಂತಿದ್ದೀರಲ್ಲ. ಈಗ ಸೋಮೇನಾರು ಮನೇಲಿ ಇದ್ದಿದ್ರೆ ನಾನು ಒಡವೆ ಇಸ್ಕೊಂಡು ಹಾಕೊಂಡು ಹೋಯ್ತಿತ್ತಿಲ್ವಾ? ಎಷ್ಟು ಸತಿ ಹಾಕ್ಸ್ಕೊಂಡು ಹೋಗಿದ್ದಾನು. ಇದು ಏನು ಹಿಂಗೆ ಆಡ್ತೀರಿ ನೀವು? ಇದೆಲ್ಲ ತಪ್ಪು ಕಣ್ರಿ ನೀವು ಆಡ್ತಾ ಇರೋದು. ನೀವು ಆಡ್ತಾ ಇರೋದು ಒಂದು ಚೂರು ಸರಿಯಿಲ್ಲ. ನೋಡು ಕವಿತಾ, ಹೇಳ್ತಾ ಇದ್ದೀನಿ ಕೇಳು. ಸುಮ್ಮನೆ ಅತಿಯಾಗಿ ಮಾತಾಡ್ಬೇಡ ನೀನು ನನಗೆ. ನೋಡು, ಅಂತ ಅದರಲ್ಲಿ ಏನು ಬಲವಂತ ಪಡಿಸೋದು ಏನೂ ಇಲ್ಲ, ಸರಿಯಾ? ಅವ್ರ ಹತ್ರ ಭಿಕ್ಷೆ ಇಸ್ಕೊಂಡು ಬದುಕಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಅವಳ ಹತ್ರ ನೀನೇ ಕೇಳಬೇಕು. ನೀನು ಈ ಮನೆ ಇರಿಸೋಸೆ, ನಿನಗೆ ಬೇಕಾಗಿರೋದು ಗೌರವ, ಅವಳಿಗಲ್ಲ. ಅವಳಿಂದ ನೀನೇ ಬೇಡಬೇಕು ಭಿಕ್ಷೆನ. 150 ಗ್ರಾಮ್ ಮಾಡಿಸ್ಕೊಟ್ಬಿಟ್ಟಿದ್ರಂತೆ, ಎಲ್ಲ ಕಳಿಸ್ಬಿಟ್ನಂತೆ ನಾನು. ಅದಕ್ಕೆ ಇವಾಗ ಇವ್ರು ಮಾಡಿಸ್ಕೊಡ್ತಿಲ್ವಂತೆ. ಅವ್ರು ಮಾಡಿಸ್ಕೊಡೋದು ಬೇಡ, ಬಿಡೋದು ಬೇಡ, ಬಾ ಪರವಾಗಿಲ್ಲ. ನಾನು ತೋರಿಸಿದ್ರಲ್ಲ ಅವ್ರ ಬುದ್ಧಿಗಳನ್ನೆಲ್ಲ ನೋಡಿ ಸಾಕಾಯ್ತು. ಅಲ್ಲ, ಏನು ತೋರಿಸೋದಿಲ್ಲ ಬುದ್ಧಿ? ಇದಕ್ಕೆ ಹೆಂಗೆ ಮಾತಾಡ್ತಾ ಇದ್ದೀನಿ ನಮಗೆ? ಅಲ್ಲ, ಏನು ಹಿಂಗೆ ಆಡ್ತಾ ಇದ್ದೀನಿ ಮನೆ ಒಳಗೆ? ಈಗ ಏನು ಆಗ್ಬಾರ್ದಾಯ್ತು ಅಂತ ಅವೇನಿದ್ದೀರು ಒಡವೆಗಳು ಕೊಡ್ತಿತ್ತಿಲ್ವಾ? ಗೊತ್ತಿತ್ತಿಲ್ವಾ? ನೀನು ಜಾಸ್ತಿ ಮಾತಾಡ್ಬೇಡವ ನೀನು. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಬಿಟ್ರೆ ನಿನಗೆ ಒಳ್ಳೇದು. ನಾನು ಹೇಳ್ತಾ ಇದ್ದೀನಿ ಕೇಳು. ನಿನ್ನ ಕಿರಿ ಸೊಸೆ ಮಾತ್ರ ಎಲ್ಲರೂ ಹೋಗ್ಬೇಕಾದ್ರೆ ಯಾವ ಥರ ಸಪೋರ್ಟ್ ಮಾಡ್ತಾ ನಿಂತ್ಕೊತೀಯಾ? ಹಂಗೆ ತಾನೆ ನಾನು ಹೆಂಡ್ತೀನಿ ಅದೇ ಥರ ನೋಡ್ಕೋಬೇಕು ತಾನೆ ನೀನು. ನಾನು ಹೆಂಡ್ತಿ ರೆಡಿ ಆಗ್ತಾಯಿದ್ರು ನೋಡ್ದಂಗೆ ಹೋಗಿ ಮಲ್ಕೊಂಡ್ರೆ ನೀನು. ಆ ಸೊಸೆ ರೆಡಿ ಆದರೆ ಸುತ್ತಮುತ್ತ ನೋಡ್ಕೊಂಡು ನಿಂತಿರ್ತೀಯಾ? ಅಂದರೆ ಅವಳು ಮಾತ್ರ ನಿನ್ಗೆ ಇಂಪಾರ್ಟೆಂಟು, ನಾನು ಹೆಂಡ್ತಿ ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಬೇಡ ಬಿಡು. ಚೆನ್ನಾಗಿ ಹೇಳ್ತಾ ಇದ್ದಿ ಬಿಡು. ಈಗ ಹೇಳ್ತಾ ಇದ್ದಿಲ್ಲ, ಇದೊಳ ಚೆನ್ನಾಗಿ ಹೇಳ್ತಾ ಇದ್ದಿ ಕತೆ. ಯಾವಾಗಪ್ಪ ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಇಂತೆ ಬುದ್ಧಿ ನಾನು ಕಲ್ತಿದ್ರೆ ಭಗವತ್ನಿ ನೋಡ್ಕೊಳ್ಳಿ ಒಲ್ಲಲ್ಲ. ಅನ್ಯಾಯವಾಗಿ ಮಾತಾಡಬೇಡ. ಅನ್ಯಾಯವಾಗಿ ಈ ಥರ ಮಾತಾಡೋದು ಒಳ್ಳೇದು ಕಲ ನೀನು. ಅಲ್ಲ, ಯಾವಾಗಪ್ಪ ನನ್ನಂಗೆ ಇರಲಿ, ನನ್ನಂಗೆ ನೋಡ್ಕೊಳ್ಳಿ ಸೊಸೆಯರ್ನ, ನನ್ನಂಗೆ ನೋಡ್ಕೊಳ್ಳಿಕ್ಕಲ್ಲ ಅವಳು. ಯಾವಳು ನೋಡ್ತೀನಿ ನಾನುವೇ. ಅಲ್ಲ, ಹಿಂಗೆ ಬಾಯಿಗೆ ಬಂದಾಗ ಹಿಂಗೆ ಮಾತಾಡ್ತೀಯಲ್ಲ, ಹಿಂಗೆ ಅದು ಕೊಪ್ಕೋಬೇಕು. ಯಾಕೆ ಮಾಡಿಸ್ತೀವ ನಿನ್ಗೂ 150 ಗ್ರಾಮ್ ಚಿನ್ನನೆಯ ಮಡಿ ಕಳಿವೆ? ಯಾಕಂದ್ರೆ ನನ್ನ ಮಗನೇ ಹಿಂಗೆ ಅನ್ಯಾಯದಲ್ಲಿ ನೋಡಿದ್ರೆ ದೇವ್ರು ಒಳ್ಳೇದು ಕೊಟ್ಬಿಟ್ಟನ. ಆಳು ಬಿದ್ದು ಹೋಗ್ತೀವಿ. ನಿನಗೆ ಯಾಕೆ? ನಿನಗೆ ಬೇಕಾಗಿರೋದು ಕಿರಿ ಮಗ ಕಿರಿ ಸೊಸೆ ತಾನೆ. ಬಾಬಾ ಯಾಕೆ ಬಾಬಾ ಹಿಂಗೆ ದುಡುಕ್ಬೇಡಿ ಬಾಬಾ. ನೋಡಿ, ಇವಾಗಲೇ ಬೇಕಾದ್ರೆ ಇರೋ ಒಡವೆಗಳನ್ನು ಕೊಟ್ಬಿಡ್ತೀನಿ. ಬೇಕು ಕವಿತಾನೆ ಮಡಿ ಕಳ್ಳಿ. ಕವಿತ ತವಿದ್ರೆ ಏನು, ನನ್ನ ತವಿದ್ರೆ ಏನು ಬಾಬಾ? ಇದಕ್ಕೆ ಬಾಬಾ ಹಿಂಗೆ ಆಡ್ತೀರಿ? ನೋಡಿ, ಒಂದಿನ ನಮ್ಮನ್ನು ಜಗಳ ಆಗಿಲ್ಲ, ಇಲ್ಲಿ ತನಕ ಅಷ್ಟು ಚೆನ್ನಾಗಿದ್ದೀವಿ. ಈಗ ಹಿಂಗೆ ಆಡೋದು ಚಂದ ಬಾಬಾ. ನೋಡಿ, ಇರೋ ಚಿನ್ನ ಒಡವೆಗಳನ್ನು ಬೇಕಾದ್ರೆ ಅವಳಿಗೆ ಕೊಡ್ತೀನಿ. ಅವಳು ಒಡವೆ ಇದು ಚುಮ್ಕಿರೋ ನನ್ನ ಹತ್ರನೇ ಇದ್ದಿತ್ತಾನೆ. ಬೀರು ಬಿಗಿ ಇಲ್ಲ ಅಂದ್ಬಿಟ್ಟು ಅವಳೇ ಕೊಟ್ಟಿದ್ಲು. ಕೇಳಿಬೇಕಾರೆ ಬಾಬಾ ಈಗಲೇ. ಸೌಮ್ಯ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಮಧ್ಯದಲ್ಲಿ ಮಾತಾಡಬೇಡ ನೀನು, ಸರಿನಾ? ನೀನು ಅಂಥ ಕಾಳಜಿ ಇರೋಳು. ಕೀನ ನನ್ನ ಹೆಂಡ್ತಿಗೆಲ್ಲ ಕೊಟ್ಬಿಟ್ಟೋಗಿ ಏನಿತ್ತು ತಗೊಂಡೋದೆ? ಕಳಿಯಾಗಿದ್ಲ ನನ್ನ ಹೆಂಡ್ತಿ? ಕಳಿಯಾಗಿದ್ಲ ಹೇಳು? ಕೊಡಬೇಕಾಗಿತ್ತು ನೀನು ಕೀನ. ಬಾಬಾ ಕೇಳಿ ಇಷ್ಟು ದಿನ ನಾನು ಕೊಡ್ತಿದ್ದಿಲ್ಲ ಕವಿತಾ ರೀ, ಕೊಡ್ತಿದ್ಲಕ್ಕಂತ ಸುಮ್ಮನೆ ಇದ್ಯಾಕ್ರಿ ಹಿಂಗೆ ಇಲ್ದವದೆಲ್ಲ ಇದು ಮಾಡಿ? ನಾನು ಹೇಳೋದನ್ರಿ ನಿಮಗೆ ಯಾವಾಗಾರವೇ ಹೇಳುದ್ದ ನಾನು? ಯಾಕೆ ಹಿಂಗೆ ಜಗಳ ತೆಗ್ದಿರಿ ಹಿಂಗೆ? ನೋಡು, ಇವಾಗ ನೀನು ಬರ್ತೀಯ ಬರಲ್ವ ಅಷ್ಟೇ ಹೇಳು ನೀನು. ಜಾಸ್ತಿ ಬೇಡ ನಿಮ್ಗೆ ಮಾತು. ಅವ್ರು ನಾಟಕನ ನೀನು ನಂಬೋದು, ಅದ್ರ ನಾನು ನಂಬಲ್ಲ. ಇನ್ನೊಂದು ಕ್ಷಣ ನಾವು ಇಲ್ಲಿರೋದು ಬೇಡ. ಬಾಬಾ ಪ್ಲೀಸ್ ಬಾಬಾ, ಹಂಗೆ ಅನ್ಬೇಡಿ ಬಾಬಾ. ನಿಮ್ದು ಅಮ್ಮಯ್ಯ ಬಾಬಾ. ನೋಡಿ, ನಮ್ಮ ಮನೇಲಿ ಎಲ್ಲ ನಗ್ನಾಗಿದೆ ಎಷ್ಟು ಚೆನ್ನಾಗಿದೆ ಇಷ್ಟು ದಿನ. ಇನ್ನು ಮುಂದೆನೂ ಚೆನ್ನಾಗಿರ್ಬೇಕು ಬಾಬಾ, ಪ್ಲೀಸ್ ಬಾಬಾ. ಸೌಮ್ಯ, ಸುಮ್ಮನೆ ನನಗೆ ಪ್ಲೀಸು ಅದು ಇದೊಂದು ಹೇಳಿ ನಾನು ತಲೆಗೆಡ್ಸ್ಬೇಡ. ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂದ್ರೆ ಇರಲ್ಲ. ನಮಗೆ ಬೇಡ. ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಅಂದಮೇಲೆ ಅವರೇ ಇತ್ಕೊಳ್ಳಿ, ನೀನೇ ಇತ್ಕೊಮ್ಮ, ಸರಿನಾ? ನಮಗೆ ಹೊಟ್ಟೆ ಉರಿ ಇಲ್ಲ ನಮಗೆ. ಅತ್ತೆ ನೋಡಿ ಅತ್ತೆ, ನೀವರು ತಡೀರತ್ತೆ. ಬ್ಯಾಗ್ಗಳಿಗೆಲ್ಲ ಬಟ್ಟೆ ಹಾಕತ್ತ ಕುಂತವ್ರೆ. ಓದ್ರೆ ಏನು ಮಾಡತ್ತೆ ಹಿಂಗೆ ಆಡ್ತಾ ಕೂತಾರಲ್ಲ. ಅವಳು ಬೇರೆ ಪ್ರೆಗ್ನೆಂಟು. ಅವಳು ಅಷ್ಟೊಂದು ಹೇಳ್ತಾವಳೆ ಸುಮ್ಮನಿರಿ ಅಂತ. ಬಾವ ಕೇಳ್ತಾನೆ ಇಲ್ಲ. ಬಾವ ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ಎಷ್ಟು ಹೇಳಿದ್ರು. ಅವ್ನು ಅರ್ಥ ಮಾಡ್ಕೊಂಡ. ಅವನು ನಮ್ಮನೇಲಿ ನೆಮ್ಮದಿಗೆ ಹಾಕ್ಬಿಟ್ಟಾನು. ನಾವು ಸಾಯಗಂಟ ಅವ್ನಿಗೆಲ್ಲ ನೆಮ್ಮದಿದ ಬಾ. ನಮ್ನ ಹೆಂಗಾರು ಮಾಡಿ ಗೊಡ್ರ ಸೇರಿಸಿ ಸಾಯಿಸ್ಬಿಡ್ಬೇಕು. ಆಗ ನನ್ನ ಮಗನ ಸಮಾಧಾನ ಆಗೋದು ಕತೆ. ಅಲ್ಲ, ಯಾವ ಥರ ಆಡ್ತಾವೆ ನೋಡಿ, ಯಾವ ಥರವ. ಅಯ್ಯಪ್ಪ, ಈ ಥರ ಕರ್ನ್ಯಾಗ ಬುದ್ಧಿಯೇ ಮುನ್ಸ ಹಿಂಗೂ ಕಲ್ತ್ರೆ ಮನೆ ಉದ್ದಾರ ಆದದ ಮನೆ. ಹಿಂಗೆ ಕರ್ನ್ಯಾಗ ಬುದ್ಧಿ ಕಲ್ತ್ರೆ ಓಲಲ್ಲ. ಯಾವ ದೊಡ್ಡ ಮನ್ಸ ಕೆಟ್ಟದೆ ನೀನು. ಇನ್ನ ಭಾಳ ದೊಡ್ಡ ಮನ್ಸನ್ ಕಡಿತೇಕತ್ ನಾನು. ಅಲ್ಲ, ಹೆಂಗೆ ಆಡ್ತಾವ ನೋಡು. ನೋಡಬಾ, ಸುಮ್ಮನೆ ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಒಳ್ಳೇದು. ಹೋಗೋ ಹೊತ್ನಲ್ಲಿ ನಾನು ಅಂತ ಕೆಟ್ಟ ಮನ್ಸು ಆಗ್ಬಿಡ್ಬೇಕಾಗುತ್ತೆ. ಓಲ ಇನ್ನೇನು ಮಾಡೋಕ್ಕದ ನಾನು? ನಿಮ್ಗೆ ಎಷ್ಟು ಬಿಟ್ಟಿದ್ದು ಕತೆ. ಅಲ್ಲ, ಇಷ್ಟ ಎಲ್ಲ ಹೇಳಿದ್ರು ಹಂಗ ನನಗೆ ಗೊತ್ತಿಲ್ವಲ್ಲ. ಎಷ್ಟು ಸತಿ ಹೇಳಿದನು ಲೋ, ಯಾವ್ದಾರು ದುಡ್ಡಾಗಲಿ ಮೊದಲು ಅವಳಿಗೊಂದು ಸಟ್ ಮಾಡಿಸಿ ಮಾಡಬೇಕು. ನನಗೂ ಇಬ್ಬರು ಒಂದು ಹೋಗಂಗಿದ್ರೆ ಹೋಗಂಗಿಲ್ಲ. ಇವ್ರು ಹೋಗ್ತಾವೆ ಅವ್ರು ಹೋಗಂಗಿಲ್ಲ, ಅವ್ರು ಹೋಗ್ತಕ್ಕೆ ಇವ್ರು ಹೋಗಂಗಿಲ್ಲ. ಹಿಂಗೆ ಕುಂತದ ಪರಿಸ್ಥಿತಿ. ಯಾವ್ದಾರು ದುಡ್ಡಾಗಲಿ ಮಾಡಿಸ್ಕೊಡ್ತೀನಿ ಅಂತ ಅಷ್ಟು ಬಗೆಯಿಂದ ಹೇಳಿದ್ರು ಹಿಂಗೆ ಆಡ್ತಾ ಕುಂತಿದ್ದೀಯಲ್ಲ ನೀನು. ಮನೇಲಿ ಇವರು ಮಾತಾಡಿದ್ರು ಅಂತ ಅವರು ಆಯ್ಕೆಲ್ಲ ಮೊದಲೇ ಗೊತ್ತಾನೆ. ನಿಮ್ಮ ದೊಡ್ಡಪ್ಪನ ಮನೆಯವ್ರಿಗೂ ನಮಗೂ ಆಯ್ಕಿಲ್ಲ ಅಂತ. ಅದಕ್ಕೆ ಮನೇಲಿ ಜಗಳ ಆಡಲಿ ಅಂತ ಏನೇನಾದ್ರು ಹೇಳ್ತಾರೆ. ಹೇಳ್ಕೆ ಮಾತು ಕಟ್ಕೊಂಡು ನಿಂಗೆ ಆಡ್ತಾ ಕುಂತಿದ್ದೀಯಲ್ಲ ನೀನು. ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು ನೀನು ಹಣೆ ಎಷ್ಟು ಅಲ್ಗೆಟ್ಟ. ನಾಚಿಕೆ ಮಾನ ಮರುವದಿ ಅನ್ನೋದಿಲ್ದಾನೆ ಹಿಂಗೆ ಆಡ್ತಾ ಕುಂತಿದ್ದೀಯಲ್ಲ ನೀನು. ಸರಿಯಾ ನೀನು ಬಾಯಲ್ಲಿ ಇಟ್ಟಾಕ ಹೋಗು. ಅಯ್ಯೋ ಬೇಡವಾ, ಬೇಡ. ಯಾಕೆ ಪಾಪ ನಮ್ಮಿಂದ ನಿಮ್ಗೆ ತೊಂದರೆ? ಇರೋ ನಿನ್ನ ಮಗನ ಕೊಟ್ಟು ನಿನ್ನ ಸೊಸೆ ಕೊಟ್ರೆ. ಎಷ್ಟೊತ್ತೆ ನೀನು? ಬೇಗ ಬಾ. ಈ ಸುಮ್ಮನಿರಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಮತ್ತೆ ನೋಡಿಯತ್ತೆ ಹಂಗೆ ಆಡ್ತಾ ಕೂತವ್ರೆ. ಅಯ್ಯೋ, ನಾನು ಏನವ ಮಾಡನೆ? ಅಲ್ಲ, ನಿನ್ನ ಕಡ್ಮಟ್ಟಿಗೆ ಯಾವಾಗ ಬಡವೆ ಇಲ್ಲ ಅಂತಂದಿದ್ಲು. ಇವತ್ತು ಗಾಚಾರಕ್ಕೆ ಕೈಲೇ ಹಿಡ್ಕೊಂಡು ಹೋಗೋಳೆ ಬೀಗ್ಲೆ ಸಹ. ಇಷ್ಟು ದಿವಸ ನಿನ್ ಕೈ ಕೊಟ್ಟಿದ್ದೀವ ಮಗ. ಹಿಂಗೆ ಕುಣಿತಾನಲ್ಲ ಸರಿಯ ಮಗ. ಜನಗಳು ಏನು ಅನ್ಕೊಳಕಿಲ್ಲ, ಅಕ್ಕಪಕ್ಕದ ಆಡ್ಕೊಳಕಿಲ್ವ? ಮೊದಲೇ ನಿಮ್ಮ ದೊಡ್ಡ ಮಾವ ರೊಟ್ಟಿಯವ್ರಿಗೆ ನಮ್ಮ ಕಂಡ್ರಾಕಿಲ್ಲ. ಆಗ ಇವ್ನು ಗೊತ್ತಿಲ್ವಾ? ಅವ್ನು ಏನಾರು ಬೊಗಳ್ಕೊಳ್ಳಿ ಬಿಡು, ಬೊಗಳ್ಕೊಳ್ಳೋರು. ಈಗ ಅವ್ರಿಗೋಸ್ಕರ ನಾವು ಬದುಕಕ್ಕದ, ಜನಗಳಿಗೋಸ್ಕರವ. ನಮ್ಮ ಕಷ್ಟ ಅವ್ರು ತೀರ್ಸರ ಮಗ. ಈ ದಡ ಮುಡ್ಯ ಮಗ ನಂಗೆ ಆಡ್ತಾನಲ್ಲ ಇವನು. ಏನು ಮಾಡ್ಬೇಕು ಹೇಳೋ ಮತ್ತೆ? ತೊಡಗಲ್ಲನ್ಗೆ ಹುಚ್ಚು ಬಂದ ನಂಗೆ ಆಡ್ತಾನೆ. ಹುಚ್ಚು ಬಂದ ನನಗೆ ತೊಡಗಲ್ಲ. ಹೇಳ್ಕೆ ಮತ್ತೆ ಕಟ್ಕೊಂಡು ಇರ್ತೀವಿ ಮಕ್ಳು ಬಿಟ್ರು ನನಗೆ.
ಹಿಂಗೆ ಕಲಿಬೇಕು ಇವ್ನಂಗೆ ಬುದ್ಧಿಯ ಇವ್ನಂಗೆ ಓಲಿ ಬಾ ಗೊತ್ತಾಯ್ತದೆ. ಏಯ್ ಬಾರೆ ಏನು ಎಲ್ಲಿ ನಿಂತಿದ್ಯಾ ನೀನು? ನೀವು ಹೊಡಿಯೋದು ನನ್ನೇ ಹಂಗಂತಾರೆ ಅಂತ ಕಾಣಕನ ನಾನು ಏನು ಹೇಳನೆ ಏನಾರು ಮಾಡ್ಕೋಗಿ ನಮ್ಗೆ ಏನತ್ತಾಗೆ ಏನಂಗೆ ನಿಂತಿದ್ಯಾ? ಬೇಗ ಬಾ ಲಗೇಜ್ ಪ್ಯಾಕ್ ಮಾಡು. ಬಾವ ಸುಮ್ಮನಿರಿ ಬಾವ ಯಾಕೆ ಬಾವ ಹಿಂಗೆ ಆಡಿರಿ? ಸೌಮ್ಯ ನಿನ್ನ ಮಧ್ಯದಲ್ಲಿ ಮಾತಾಡಬೇಡ ನೀನು ಅಂತ ಕಾಳಜಿರೋಳು ನೀನು ಏನಕ್ಕೆ ಕೀ ತಗೊಂಡೋದೆ? ನಾನು ಹೆಂಡ್ತಿಯನ್ನು ಕಳ್ಳಿ ಆಗಿದ್ಲ? ಯಾರು ಕಳ್ಳಿ ಅಂದ್ರು ಅಂತ ಹಿಂಗೆ ಆಡ್ತಾ ಸುಮ್ಮನೆ ಇರ್ಲಲ್ಲ ನೀನೇ ಸರಿಯಲ್ಲ ನೀನು ಮಾತು ಕಲ್ತಿರೋನು ಚೆನ್ನಾಗಿ ಮಾತಾಡ್ತಿದ್ರಿ ಕಂದ್ರಲ್ಲ ಹೆಂಗಾರೆ ಅಲ್ಲಿ ಸುಮ್ಮನೆ ಇರವ ಸಾಕು. ನಿನ್ನ ಬಗ್ಗೆನೂ ಚೆನ್ನಾಗಿ ಗೊತ್ತುಕಂತೆ. ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಮಾಡೋದೇ ನಮ್ಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ? ಇವತ್ತು ಯಾವ ಥರ ಅವಮಾನ ಆಯಿತು ಗೊತ್ತಾ ಎಲ್ಲರೂ ಮುಂದೆ ನನಗೆ? ನಾನು ಹೆಂಡ್ತಿನ ಬಿಕಾರಿ ಥರ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಎಷ್ಟು ಬೇಜಾರಾಗಲ್ಲ. ಇದೊಳ್ಳೆ ಸರಿ ಆಯಿತು. ಮಡಿ ಕಳಿವೆ 150 ಗ್ರಾಮ್ನೇ ಮಾಡಿಸ್ಕೊಟ್ಟಿದ್ನಲ್ಲ ನಿಮಗೆ ಒಡವೆ ಮಡಿಕೊಂಡೀಗ ಎಲ್ಲ ಮಾಂಗಲ ಚೇಣು ನೆಕ್ಲೆಸು ಲಾಂಗ್ಸರ ಎಲ್ಲ ಬರೋದಲ್ಲಪ್ಪ ಹಾಕೊಂಡು ಹೋಗ್ತಾಯ್ತಿಲ್ವಾ? ತಗೊಂಡೋಗಿ ಕಂಡೋಗಿ ತಿನ್ಸ್ಕೊಂಡು ಮಾಡ್ಕೊಂಡು ಬಂದೋನು ನೀನು ಮನೆಯ ಅರ್ಧ ಹಾಳಾಗಿದ್ದು ನಿನ್ನಿಂದವ ಅಂಥದ್ರಲ್ಲಿ ಹಿಂಗೆ ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಿರಲ್ಲ ನೀವು. ಒಳ್ಳೇದಲ್ಲ ಹಿಂಗೆ ಹೊಟ್ಟೆ ಉರ್ಸಿದ್ರೆ ಒಳ್ಳೇದದ ಹೇಳು. ಪರವಾಗಿಲ್ಲ ಕಂಡ್ರಲ್ಲ ನೀವೇ ಚೆನ್ನಾಗಿ ಆಡ್ತಿದ್ದೀರಿ ಅಲ್ಲ. ಇದು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ? ನಾವೇ ಸರಿ ಕರಂಗೇಡಿಗಳು ನಾವೇ ಸರಿಲ್ಲ. ನಮ್ಮನ್ನ ಹಿಂಗೆ ಹೊಟ್ಟೆ ಉರ್ಸೋದು ದೇವರು ಒಳ್ಳೇದು ಮಾಡಿಕಿಲ್ಲ. ಅಯ್ಯೋ ಅಪ್ಪ ಅನ್ಸ್ಬಿಡಿ ಕಂಡ್ರಲ್ಲ ನಿಮ್ದು ಅಮ್ಮಯ್ಯ. ನೋಡವಾ ಹೇಳ್ತಾ ಇದ್ದೀನಿ ಕೇಳು. ಸುಮ್ಮನೆ ಅತಿಯಾಗಿ ಆಡ್ಬೇಡ ನೀನು. ಅತಿಯಾಗಿ ಆಡಿದ್ರೆ ನಾನು ಮನ್ಸಾಗಿರಲ್ಲ. ನಾವು ಇವಾಗ ಹೋಗ್ತೀವಿ ಅಷ್ಟೇ. ಹೋಗ್ರಪ್ಪ ನಾ ಏನು ಮಾಡಂಗಿಲ್ಲ. ಇನ್ನೇನು ಮಾಡೋಣ ನಾನು? ಹೋಯ್ತೀನಿ ಅಂದ್ರೆ ಇನ್ನೇನು ಮಾಡಂಗಿದ್ದು ಹೇಳು? ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ನನಗೆ ಗೊತ್ತಿಲ್ವ ನಿನ್ನ ಬುದ್ಧಿ? ಹೋಗ್ಲಿ ಅಂತಾನೆ ಕಾಯ್ಕೊಂಡು ಕೂತಿರೋಳು ನೀನು. ಏಯ್ ಬರೇ ಅದೇನು ಓಡತ್ತೆ ಹೋಗವ ಹೋಗು. ಇನ್ನೇನು ಮಾಡಿ ನೀನು ತಾನೇ ಈ ನನ್ನ ಮಗನಿಗೆ ನಮ್ಮನ್ನ ಕೆಟ್ಟವ್ರಂಗೆ ಕಾಣ್ತೀವಿ ನಾವು. ಹೋಗು ಏನಾರು ಮಾಡ್ಕೊಳ್ಳಿ ನಮಗೇನು ಅಲ್ಲ. ಯಾವ ಥರ ಬುದ್ಧಿ ಕಲ್ತಾವ ನೋಡು ಯಾವ ಥರವ ಜನ ಆಡ್ಕೋಬೇಕು. ಆಡ್ಕೊಳಂಗೆ ಮಾಡ್ಬೇಕು ಇವನು ಆಡ್ಕೊಳಂಗೆ ಮಾಡ್ಬೇಕು ಕಣಪ್ಪ ಇವನು. ಆಗಿ ಇವನು ಸಮಾಧಾನ ಆಗೋದು ಇವನಿಗೆ. ಸಣ್ಣಕ್ತಿ ಬಾಯಿ ಮುನ್ನಾಕಂದರು ಹೋಗಿ ನ್ಯಾಯವಾಗಿ ಬುದ್ಧಿ ಕಲ್ತೀರ ನೀವು. ನ್ಯಾಯವಾಗಿ ಬುದ್ಧಿ ಕಲ್ತಂಗೆ ಆಯ್ತಾ? ಅದೇನು ಅಂತಿದ್ರಂತಂಗೆ ಆಯ್ತು ಕತೆ. ಏಯ್ ಬಾರೆ ಎಷ್ಟು ಸಲ ಹೇಳ್ಬೇಕು ನಿನಗೆ? ಹೋಗವ ಹೋಗು. ದಿಲ್ ಕರ್ಕೋದನು ಹೋಗು ಇರೋಗು. ಗಂಡಿರತ್ತೆ ಇಡ್ತಿರ್ಬೇಕು ಹೋಗು. ಇನ್ನೇನು ಮಾಡಿ ಇನ್ನು ಅಂತಾನೆ ಹೊಸಿಯ ಇವನಿಗೆ ಭಾಳ ಕಷ್ಟಪಟ್ಟು ನನ್ನಿಂದವ ನಾವು ಓದ್ಕೊಬಿಟ್ಟದಿ ನನ್ನ ಮಗನಿಗೆ. ಹೋಗು ನಾ ಅಂತಾನೆ ಹೊಸಿಯ ಅಷ್ಟೊಂದು ಕಿರ್ಕೊಳಕ್ಕೆ ಕೊಡ್ತಾ ಕುಂತೀನಿ ಎಲ್ಲದ್ರಲ್ಲೂ. ಅಲ್ಲ ಯಾರು ಹೆಂಗೆ ಬೋದದು ಬೊಗ್ಳಕ್ಕೆ ಕಂಡವ್ರು ಹೇಳ್ತಾರಪ್ಪ ಜಗಳ ಆಡಲಿ ಮನೇಲಿ ಇಲ್ದೋದೆಲ್ಲ ಉತ್ಪತ್ತಿ ಆಗಲಿ ಅಂತಾನೆಯ ಕೇಳ್ಕೊಂಡು ಕುಣಿಯೋನ್ ಜ್ಞಾನ ಬಿಡ್ವಾ ಏನು ಎಂತು ಅಂತವ. ಅಲ್ಲ ಹಿಂಗೆ ಆಡ್ತಾ ಇದೆಯಾ ಚಂದವಲ್ಲ ನಿನಗೆ? ಚಂದವಲ್ಲ ಹಿಂಗೆ ಆಡ್ತಾ ಇದೆಯಲ್ಲ ನೀನು? ಬಾಬಾ ಪ್ಲೀಸ್ ಬಾಬಾ ಬ್ಯಾಡಿ ಬಾಬಾ ದುಡುಕ್ಬೇಡಿ ಸುಮ್ಮನಿರಿ ಬಾಬಾ ನೀವು. ನೋಡಿ ಬಾಬಾ ನೀವು ತಿಳುವಳಿಕೆ ಇರೋರು ನಮಗಿಂತ ವಯಸ್ಸಲ್ಲಿ ದೊಡ್ಡವರು. ನೀವು ಹಿಂಗೆ ಆದ್ರೆ ಚಂದ ಬಾಬಾ. ನೀವೆಲ್ಲರೂ ನಮಗೆ ತಿಳುವಳಿಕೆ ಹೇಳ್ಕೊಂಡು ಇರ್ಸ್ಕೋಬೇಕು ಅಂತಂದ್ರಲ್ಲಿ ನೀವೇ ಹಿಂಗೆ ಆಡಿದ್ರೆ ಹೆಂಗೆ ಬಾಬಾ ನೀವು? ಬಾಬಾ ಬೇಕಾದ್ರೆ ಇರೋ ಒಡವೆ ಎಲ್ಲ ಅವಳಿಗೆ ಕೊಟ್ಬಿಡ್ತೀನಿ. ಅವ್ರ ಜೊತಿದ್ರೆ ಅಂತವಿದ್ರೇನು ಬಾಬಾ? ನಾವಿಬ್ರು ಫ್ರೆಂಡ್ಸ್ ಕೊಡ್ಕೊಂಡು ಬಾಬಾ ಸಾಲ್ತಿಗೆ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ. ನೀವೆಲ್ಲರೇ ಮನೇಲಿ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಆಡಿದ್ರೆ ಹೆಂಗೆ ಬಾಬಾ? ಪ್ಲೀಸ್ ಕಂಡು ಬಾಬಾ ಹಿಂಗೆ ಆಡಬೇಡಿ. ನಮ್ಮ ಮನೆ ಹಿಂಗೆ ಆದರೆ ಚಂದ ಬಾಬಾ ಹೇಳಿ ನೀವೇ. ಸಾಕು ಸೌಮ್ಯ ಸಾಕು ಆಯ್ತಾ? ನಿನಗೆ ಈ ಕೆಲಸ ಮಾಡಿದ್ರೆ ನಿನ್ಗೆ ಗೊತ್ತಾಗ್ತಿತ್ತು ಆ ನೋವು ಎಷ್ಟು ಅಂತ. ನನ್ನ ಹೆಂಡ್ತಿಗಲ್ವಾ ಮಾಡಿರೋದು, ನಿನಗೇನು ಗೊತ್ತಾಗುತ್ತೆ? ಸುಮ್ಮನೆ ವಾದ ಮಾಡಬೇಡ ನೀನು. ಏನು ನೋಡ್ತಾ ನಿಂತಿದ್ಯಾ? ನಡಿ ಬೇಗ ಹೋಗಪ್ಪ ಹೋಗು. ನಾನು ತಾನೇ ಹೊಸಿಯ ಜನಗಳು ಆಡ್ಕೊಳಂಗೆ ಮಾಡ್ಬೇಕಲ್ಲ ನೀನು. ನಿನ್ನಿಂದನೇ ಮಾನ ಮರ್ವದಿ ಕಳ್ಕೊಂಡು ಸಾಕಾಯ್ತು ಬಿಡು. ಇನ್ನೇನಾಗಬೇಕು ನೋಡು ಹೆಂಗೆ ಹೋದನು. ಹೋಗು ಆಯಿತು. ನಿಮ್ಮ ಅವ್ವ ಸತ್ತೋದು ನೀನು ಪಾಲ್ಗೆ ಅನ್ಕೋಗು. ಇಷ್ಟು ಹೇಳಿದ್ರು ಲೆಕ್ಕಕ್ಕೆ ತಕ್ಕಲ್ದಾನೆ ಹೆಂಗೆ ಆಡ್ತಾ ನೋಡಿ ಹೆಂಗೆ ಹೋಯ್ತದನು ಅಂತ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.